ನಾವು ನಮ್ಮ ದೇಹಗಳಲ್ಲ. ದೇಹಿ ನಿತ್ಯಂ ಅವಧ್ಯೋಯಂ ದೇಹೇ ಸರ್ವಸ್ಯ ಭಾರತ ತಸ್ಮಾತ್ ಸರ್ವಾಣಿ ಭೂತಾನಿ ನಶ್ವಂ ಶೋಚಿತುಂ ಅರ್ಹಸಿ. ಅಂದರೆ ಈ ಒಂದು ಶ್ಲೋಕದ ಪ್ರಕಾರ, ಹೇ ಭರತ ವಂಶಜನೆ, ದೇಹವಾಸಿಯಾದವನು ನಿರಂತರ, ಅವನನ್ನು ವಧಿಸುವುದು ಎಂದಿಗೂ ಸಾಧ್ಯವಿಲ್ಲ. ಆದ್ದರಿಂದ ನೀನು ಯಾವ ಜೀವಿಗಾಗಿಯೂ ಶೋಕ ಪಡಬೇಕಾಗಿಲ್ಲ. ಇದು ಭಗವದ್ಗೀತೆಯ 2ನೇ ಶ್ಲೋಕದಲ್ಲಿ ಇರುತ್ತದೆ. ತಾನು ತನ್ನ ದೇಹಕ್ಕಿಂತ ವಿಭಿನ್ನ ವ್ಯಕ್ತಿತ್ವವುಳ್ಳವನು ಎಂಬ ಅರಿವು ವ್ಯಕ್ತಿಯಲ್ಲಿ ಮೂಡುವುದು ಆತ್ಮ ಸಾಕ್ಷಾತ್ಕಾರದತ್ತ ಇಡುವ ಮೊದಲ ಹೆಜ್ಜೆಯಾಗುತ್ತದೆ. ಮರಣವನ್ನು ಮೀರಿ ಅದರಾಚೆಗಿನ ಆಧ್ಯಾತ್ಮಿಕ ಜಗತ್ತನ್ನು ಪ್ರವೇಶಿಸಬಹುದು ಎನ್ನುವುದನ್ನು ತಿಳಿಯಬೇಕಾಗುತ್ತದೆ. ಆಧ್ಯಾತ್ಮಿಕ ಜಗತ್ತನ್ನು ಪ್ರವೇಶಿಸ ಬಯಸುವುದು ಯಾರಿಗೇ ಆದರೂ ನಾನು ಈ ದೇಹವಲ್ಲ, ನಾನೊಂದು ಚೇತಾತ್ಮ, ಚೇತನ ಆತ್ಮವಾಗಿದ್ದೇನೆ ಎನ್ನುವುದನ್ನು ತಿಳಿಯಬೇಕು. ಮೊಟ್ಟ ಮೊದಲು ಮಾಡಬೇಕಾದ ತಿಳುವಳಿಕೆ ಇದು. ಹೀಗಿರುತ್ತಾ ನಾನು ಈ ದೇಹವಲ್ಲ ಎಂದು ಬಾಯಲ್ಲಿ ಹೇಳಿಬಿಟ್ಟರೆ ಸಾಲದು. ಇದನ್ನು ಸಾಕ್ಷಾತ್ಕಾರಗೊಳಿಸಿಕೊಳ್ಳಬೇಕು. ಹೀಗೆ ಸಾಕ್ಷಾತ್ಕಾರ ಬೆಳೆಸಿಕೊಳ್ಳುವುದು ಇದೆಯಲ್ಲ, ಅದು ಮೇಲೆ ಕಾಣುವಷ್ಟು ಸರಳವಲ್ಲ, ಅದು ಅಷ್ಟು ಸುಲಭ ಕ್ರಿಯೆಯಲ್ಲ. ನಾವು ದೇಹಗಳಲ್ಲ, ಪ್ರಜ್ಞಾವಂತ ಚೇತನಗಳು ಎನ್ನುವುದೇನೋ ಹೌದು. ಆದರೂ ನಾವು ಹೇಗೋ ಅಂತೂ ದೇಹವೆಂಬ ಒಂದು ಹೊದಿಕೆಯೊಳಗೆ ಸೇರಿಕೊಂಡು ಬಿಟ್ಟಿದ್ದೇವೆ. ಮರಣವನ್ನು ಮೀರಿದ ಸುಖ ಹಾಗೂ ಸ್ವಾತಂತ್ರ್ಯಗಳು ನಿಜವಾಗಿಯೂ ನಮಗೆ ಬೇಕಾಗಿದ್ದಲ್ಲಿ ನಾವು ಪರಿಶುದ್ಧ ಪ್ರಜ್ಞಾವಂತರೆಂಬ ನಮ್ಮ ಸ್ವರೂಪ ಸ್ಥಿತಿಯಲ್ಲಿ ಭದ್ರವಾಗಿ ನೆಲೆಯೂರಿ ನಿಲ್ಲಬೇಕು. ನಾವು ಎಂದರೆ ಈ ದೇಹ ಎಂಬ ಕಲ್ಪನೆ ನಮ್ಮದಾಗಿದೆಯಾಗಿ ಸುಖದ ಬಗೆಗಿನ ನಮ್ಮ ಕಲ್ಪನೆಯು ಸನ್ನೆಗೆ ತುತ್ತಾದ ವ್ಯಕ್ತಿಯ ಮನಸ್ಸಿನ ಕಲ್ಪನೆಯಂತಿದೆ. ಏನನ್ನೂ ಮಾಡದೆ ನಿಷ್ಕ್ರಿಯರಾಗಿ ಇದ್ದು ಬಿಡುವುದು ದೇಹದ ಜೊತೆ ಗುರುತಿಸಿಕೊಳ್ಳುವ ನಮ್ಮ ಸನ್ನೆ ರೋಗಕ್ಕೆ ಮದ್ದೆಂದು ಕೆಲವು ತತ್ವಜ್ಞಾನಿಗಳು ಹೇಳುತ್ತಾರೆ. ಲೌಕಿಕ ಚಟುವಟಿಕೆಗಳು ನಮ್ಮ ಯಾತನೆಗಳಿಗೆ ಮೂಲ ಕಾರಣ. ಕಾರ್ಯ ಮಾಡದಿದ್ದರೆ ಫಲವೂ ಇರುವುದಿಲ್ಲ. ಆದ್ದರಿಂದ ನಿಷ್ಕ್ರಿಯತೆಯನ್ನು ಸಾಧಿಸಿ ಎನ್ನುವುದು ಆ ತತ್ವಜ್ಞಾನಿಗಳ ತರ್ಕ. ಪರಿಪೂರ್ಣತೆಯ ಬಗೆಗೆ ಈ ತತ್ವಜ್ಞಾನಿಗಳಿಗಿರುವ ಕಲ್ಪನೆಯು ಒಂದು ರೀತಿಯಲ್ಲಿ ಬೌದ್ಧರ ನಿರ್ಮಾಣ ಆಕೃತಿಯಲ್ಲಿ ಮುಗಿಯುತ್ತದೆ. ಐಹಿಕ ಪಂಚಭೂತಗಳ ಸಂಯೋಜನೆಯಿಂದಾಗಿ ನಮ್ಮ ಈ ದೇಹವು ನಿರ್ಮಾಣವಾಗಿರುವುದಾಗಿಯೂ, ಆದ್ದರಿಂದ ಹೇಗಾದರೂ ಈ ಪಂಚಭೂತಗಳನ್ನು ಬೇರ್ಪಡಿಸಿ ಬಿಟ್ಟರೆ ಅಥವಾ ಅವುಗಳನ್ನು ನಾಶ ಮಾಡಿಸಿ ಬಿಟ್ಟರೆ ನಮ್ಮ ಯಾತನೆಯ ಕಾರಣವನ್ನು ಕಿತ್ತು ಹಾಕಿದಂತೆಯೇ ಎಂದು ಬುದ್ಧನು ಹೇಳುತ್ತಾನೆ. ನಮಗೊಂದು ದೊಡ್ಡ ವಾಸದ ಮನೆ ಇದೆ ಎಂಬ ಕಾರಣ ಹಿಡಿದು ತೆರಿಗೆ ಇಲಾಖೆಯವರು ನಮ್ಮನ್ನು ಹಿಂಸಿಸುತ್ತಾರಲ್ಲವೇ, ಆಗ ಕಂದಾಯ ಇಲಾಖೆಯವನ ಕಾಟ ತಪ್ಪಿಸಿಕೊಳ್ಳಲು ಆ ಮನೆಯನ್ನೇ ನಾಶ ಮಾಡಿಬಿಡುವುದು ಒಂದು ಸುಲಭ ಮಾರ್ಗ ಆಗುವುದೇ? ನಮ್ಮ ಈ ದೇಹವೇ ಸರ್ವಸ್ವವೂ ಅಲ್ಲ ಎಂಬುದನ್ನು ಭಗವದ್ಗೀತೆಯು ಹೀಗೆ ತಿಳಿಸಿಕೊಡುತ್ತದೆ. ಐಹಿಕ ಪಂಚಭೂತಗಳ ಸಂಯೋಜನೆಯಿಂದ ಆಗಿರುವ ಈ ದೇಹವನ್ನು ಮೀರಿ ಚೇತನವಿದೆ ಮತ್ತು ನಮಗಿರುವ ಪ್ರಜ್ಞೆಯೇ ಆ ಚೇತನದ ಕುರುಹು. ಪ್ರಜ್ಞೆ ಇದೆ ಎನ್ನುವುದನ್ನು ನಿರಾಕರಿಸಲು ಬರುವುದಿಲ್ಲ. ಪ್ರಜ್ಞೆ ಇಲ್ಲದ ಶರೀರವು ಪಾರ್ಥಿವ ದೇಹವಷ್ಟೇ. ದೇಹದಿಂದ ಪ್ರಜ್ಞೆಯನ್ನು ತೆಗೆದು ಬಿಟ್ಟ ಕೂಡಲೇ ಬಾಯಿ ಮಾತನಾಡುವುದಿಲ್ಲ, ಕಣ್ಣಿಗೆ ನೋಟ ಇರುವುದಿಲ್ಲ ಮತ್ತು ಕಿವಿಗಳಿಗೆ ಶ್ರವಣ ಶಕ್ತಿ ಇರುವುದಿಲ್ಲ. ಇಷ್ಟನ್ನು ಒಂದು ಕೂಸು ಅರ್ಥ ಮಾಡಿಕೊಳ್ಳಬಲ್ಲದು. ದೇಹದ ಚೈತನ್ಯಕ್ಕೆ ಪ್ರಜ್ಞೆಯು ಅವಶ್ಯಕವೆನಿಸುವುದು ವಾಸ್ತವ. ಪ್ರಜ್ಞೆ ಎಂದರೆ ಏನು? ಶಾಖ ಹಾಗೂ ಹೊಗೆ, ಬೆಂಕಿಯ ಲಕ್ಷಣಗಳು ಹೇಗೋ ಹಾಗೆಯೇ ಪ್ರಜ್ಞೆಯು ಆತ್ಮದ ಲಕ್ಷಣ. ಆತ್ಮವು ತನ್ನ ಶಕ್ತಿಯನ್ನು ಪ್ರಜ್ಞೆಯ ರೂಪದಲ್ಲಿ ಉತ್ಪಾದಿಸುತ್ತದೆ. ಆತ್ಮವಿದೆ ಎನ್ನುವುದನ್ನು ವಾಸ್ತವವಾಗಿ ಪ್ರಜ್ಞೆಯು ರುಜುವಾತು ಮಾಡುತ್ತದೆ.
ಇದು ಕೇವಲ ಭಗವದ್ಗೀತೆಯು ಮಾತ್ರ ಹೇಳುವ ಮಾತಲ್ಲ, ಸಕಲ ವೇದಶಾಸ್ತ್ರಗಳ ಮಾತು ಇದೇ ಆಗಿದೆ. ಶಂಕರಾಚಾರ್ಯರ ಮಾಯಾವಾದ ಸಿದ್ಧಾಂತವು ಹಾಗೆಯೇ. ಶ್ರೀಕೃಷ್ಣನಿಂದ ಪ್ರಾರಂಭವಾಗುವ ಗುರು ಪರಂಪರೆಯಲ್ಲಿ ಬರುವ ಎಲ್ಲ ಗುರುಗಳು ಆತ್ಮದ ಇರುವಿಕೆಯನ್ನು ಒಪ್ಪುತ್ತಾರೆ. ಆದರೆ ಬೌದ್ಧ ಧರ್ಮ ಪ್ರತಿಪಾದಕರು ಆತ್ಮದ ಅಸ್ತಿತ್ವವನ್ನು ನಿರಾಕರಿಸುತ್ತಾರೆ. ಒಂದು ನಿರ್ದಿಷ್ಟ ಘಟ್ಟದಲ್ಲಿ ಜಡವು ಪ್ರಜ್ಞೆಯನ್ನು ಉತ್ಪಾದಿಸುತ್ತದೆ ಎನ್ನುವುದು ಬೌದ್ಧರ ವಾದ. ಆದರೆ ಈ ವಾದ ನಿಲ್ಲುವುದಿಲ್ಲ, ಏಕೆಂದರೆ ಜಡದ ಎಲ್ಲ ಮೂಲ ಘಟಕ ವಸ್ತುಗಳು ನಮ್ಮಲ್ಲಿವೆ ಎಂದಿಟ್ಟುಕೊಂಡರೂ ಅವುಗಳನ್ನು ಬೆರೆಸಿ ನಾವು ಪ್ರಜ್ಞೆಯನ್ನು ಸೃಷ್ಟಿಸಲಾರೆವು. ಒಬ್ಬ ಮೃತ ವ್ಯಕ್ತಿಯಲ್ಲಿ ಎಲ್ಲ ಭೌತಿಕ ದ್ರವ್ಯಗಳು ಇರಬಹುದು, ಆದರೆ ಆ ವ್ಯಕ್ತಿಗೆ ನಾವು ಪ್ರಜ್ಞೆಯನ್ನು ನೀಡಲಾರೆವು. ನಮ್ಮ ಈ ದೇಹವು ಒಂದು ಯಂತ್ರದ್ದಲ್ಲ, ಯಂತ್ರವೊಂದರ ಬಿಡಿಭಾಗವೊಂದು. ನಾದುರಸ್ತಿಯಾದಲ್ಲಿ ಆ ಭಾಗವನ್ನು ತೆಗೆದುಹಾಕಿ ಬೇರೆ ಒಂದನ್ನು ಜೋಡಿಸಬಹುದು. ಆಗ ಕೆಟ್ಟು ನಿಂತ ಯಂತ್ರವು ಮತ್ತೆ ಮೊದಲಿನಂತೆ ಕಾರ್ಯನಿರ್ವಹಿಸುತ್ತದೆ. ಆದರೆ ದೇಹದ ಚಲನವಲನಗಳು ನಿಂತು ಹೋಗಿ ಪ್ರಜ್ಞೆಯು ದೇಹವನ್ನು ತೊರೆದು ಹೋದಾಗ ದೇಹದ ಯಾವುದೋ ಒಂದು ಬಿಡಿಭಾಗವನ್ನು ಬದಲಾಯಿಸಿ ಪ್ರಜ್ಞೆಯನ್ನು ಪುನರ್ಜೀವನಗೊಳಿಸುವ ಸಾಧ್ಯತೆಯಂತೂ ಇಲ್ಲ. ಆತ್ಮವು ದೇಹಕ್ಕಿಂತ ಬೇರೆಯಾದದ್ದು. ಆತ್ಮವು ಇರುವ ತನಕ ದೇಹವು ಚೇತನಾಯುಕ್ತವಾಗಿ ಇರುತ್ತದೆ. ಆದರೆ ಆತ್ಮವೇ ಇಲ್ಲದಾಗ ದೇಹವನ್ನು ಚಲನಶೀಲವಾಗಿಡುವ ಸಾಧ್ಯತೆ ಇಲ್ಲವೇ ಇಲ್ಲ. ನಮಗಿರುವ ಸ್ಥೂಲ ಇಂದ್ರಿಯಗಳಿಂದ ನಾವು ಆತ್ಮವನ್ನು ಗ್ರಹಿಸಲಾರೆವು. ಆದ್ದರಿಂದಲೇ ಆತ್ಮವಿರುವುದನ್ನೇ ನಾವು ನಿರಾಕರಿಸಿ ಬಿಡುತ್ತೇವೆ. ನಾವು ನೋಡಲಿಕ್ಕಾಗದ ಎಂತೆಂಥದ್ದೋ ಎಷ್ಟೆಷ್ಟೋ ವಿಷಯಗಳು ಜಗತ್ತಿನಲ್ಲಿ ಇವೆ. ಗಾಳಿಯನ್ನು ನಾವು ನೋಡಲಾರೆವು, ರೇಡಿಯೋ ತರಂಗಗಳನ್ನು ನಾವು ಕಾಣಲಾರೆವು. ಸೂಕ್ಷ್ಮ ರೋಗಾಣುಗಳು ಗಾಳಿಯಲ್ಲಿ ಹಾರಾಡುವುದನ್ನು ನಮ್ಮ ಮಂದ ಇಂದ್ರಿಯಗಳಿಗೆ ನೋಡಲು ಬರುವುದಿಲ್ಲ. ನಾವು ಅದನ್ನು ನೋಡಲಾರೆವು ಎಂದ ಮಾತ್ರಕ್ಕೆ ಇವೆಲ್ಲ ಇಲ್ಲವೇ ಇಲ್ಲವೆಂದಲ್ಲವಲ್ಲ. ಮಂದ ಇಂದ್ರಿಯಗಳ ಸಹಾಯದಿಂದ ನಾವು ಯಾವುದನ್ನು ಗ್ರಹಿಸಲಾಗುವುದಿಲ್ಲವೋ ಅಂತಹವುಗಳಲ್ಲಿ ಬಹಳಷ್ಟನ್ನು ಮೈಕ್ರೋಸ್ಕೋಪ್ ಮತ್ತಿತರ ಉಪಕರಣಗಳನ್ನು ಬಳಸಿ ಗ್ರಹಿಸಬಹುದು. ಒಂದು ಅಣುಗಾತ್ರವಿರುವ ಆತ್ಮವನ್ನು ಇಂದ್ರಿಯಗಳಾಗಲಿ ಉಪಕರಣಗಳಾಗಲಿ ಗ್ರಹಿಸಲಾರದೆ ಹೋದವು ಎಂದ ಮಾತ್ರಕ್ಕೆ ಆತ್ಮವೇ ಇಲ್ಲ ಎಂಬ ನಿರ್ಣಯಕ್ಕೆ ನಾವು ಬಂದು ಬಿಡಬಾರದು. ಹೀಗಿದ್ದರೂ ಲಕ್ಷಣಗಳಿಂದ ಹಾಗೂ ಪರಿಣಾಮಗಳಿಂದ ಆತ್ಮದ ಇರುವಿಕೆಯನ್ನು ನಾವು ಗ್ರಹಿಸಬಹುದಾಗಿದೆ. ನಾವು ನಮ್ಮ ದೇಹದ ಜೊತೆಗೆ ಗುರುತಿಸಿಕೊಳ್ಳುತ್ತಿರುವುದೇ ನಮ್ಮ ಎಲ್ಲ ಯಾತನೆಗಳಿಗೆ ಕಾರಣವೆಂದು ಭಗವಂತನು ಶ್ರೀಕೃಷ್ಣ ಪರಮಾತ್ಮನು ಭಗವದ್ಗೀತೆಯಲ್ಲಿ ನುಡಿಯುತ್ತಾನೆ. ಮಾತ್ರ ಸ್ಪರ್ಶಾಸ್ತು ಕೌಂತೆಯ ಶೀತೋಷ್ಣ ಸುಖ ದುಃಖದಾಹ ಆಗಮಾಪಾಯೀನೋ ನಿತ್ಯಾಸ್ ತಾಮ್ಸ್ ತಿತಿಕ್ಷಸ್ವ ಭಾರತ. ವೀಕ್ಷಕರೇ, ಈ ಶ್ಲೋಕದ ಅರ್ಥವನ್ನು ನಾನು ಮುಂದೆ ಬರೋ ವಿಡಿಯೋದಲ್ಲಿ ತಿಳಿಸೋದಕ್ಕೆ ಇಷ್ಟಪಡ್ತೀನಿ. ಮುಂಬರುವ ವಿಡಿಯೋಗಾಗಿ ಕಾಯ್ತಾ ಇರಿ. ಈ ಒಂದು ಟಾಪಿಕ್ ತುಂಬಾ ಇಂಟ್ರೆಸ್ಟಿಂಗ್ ಆಗಿ ಇದೆ. ಕೃಷ್ಣ ಪರಮಾತ್ಮನು ನಮ್ಮ ದೇಹದ ಜೊತೆಗೆ ಗುರುತಿಸಿಕೊಳ್ಳುವಂತಹ ಯಾತನೆಗಳಿಗೆ ಕಾರಣ ಏನು ಅಂತ ತುಂಬ ಸ್ಪಷ್ಟವಾಗಿ ತಿಳಿಸ್ಕೊಟ್ಟಿದ್ದಾನೆ. ಅದರ ಸಂಪೂರ್ಣ ವಿವರಣೆಯನ್ನು ನಾನು ನಿಮಗೆ ಮುಂದಿನ ವಿಡಿಯೋದಲ್ಲಿ ಖಂಡಿತ ತಿಳಿಸ್ಕೊಡ್ತೀನಿ. ಹೀಗೆ ನಮ್ಮ ವಿಡಿಯೋವನ್ನು ನೋಡ್ತಾ ಇರಿ, ಹಾಗೆ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ. ಇದೇ ರೀತಿಯ ಕೃಷ್ಣ ಪರಮಾತ್ಮನ ಬೋಧನೆಗಳನ್ನು ತಿಳಿಯಲು ನಮ್ಮ ರೀಲ್ಸ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ. ಓಂ ಶ್ರೀ ಕೃಷ್ಣಾಯ ನಮಃ. ಆ ಕೃಷ್ಣ ಪರಮಾತ್ಮ ನಿಮಗೆಲ್ಲರಿಗೂ ಒಳ್ಳೆಯದನ್ನು ಮಾಡಲಿ. ಧನ್ಯವಾದಗಳು.